ಮೈವಿ ರವಿ ಅವರು, ಸ್ವಾಮಿ ಮರುಳಪ್ಪ ಅವರು, ಈ ಸಿರಿರಾಜೇಗೌಡರು, ಎಲ್ಲ ಮಂಡಲಗಳ ಅಧ್ಯಕ್ಷರುಗಳು, ಎಲ್ಲ ಮಹಿಳಾ ಮೋರ್ಚಾದ ಅಧ್ಯಕ್ಷರುಗಳು ಎಲ್ಲರೂ ಸಹ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ಹಗಲು ರಾತ್ರಿ ಹೋರಾಟ ಮಾಡ್ತೀವಿ. ಯಾವ ಭ್ರಷ್ಟ ಸಚಿವ ರಾಜೀನಾಮೆ ಕೊಡಬೇಕು, ಅದು ಎಲ್ಲಿವರೆಗೆ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಸರ್. ಒಂದು ಹೋರಾಟ ಮಾಡೇ ಮಾಡ್ತೀವಿ ಸರ್. ಇದೇ ವಿಚಾರವಾಗಿ ರಾಜ್ಯಪಾಲರ ಗಮನಕ್ಕೆ ಕೂಡ ಬಂದಿದೆ, ರಾಷ್ಟ್ರಪತಿಗಳ ಗಮನಕ್ಕೆ ಕೂಡ ಬಂದಿದೆ. ಯಾಕೆ ಕೆಲವೊಂದು ಇಲಾಖೆಗಳು ಅವ್ರ ಬಗ್ಗೆ ತನಿಖೆ ಮಾಡಿ ಮತ್ತೆ ಅದನ್ನ ಒಂದು ಇದನ್ನ ಬಹಳ ಗಂಭೀರವಾಗಿ ಯಾಕೆ ತಗೋದಿಲ್ಲ ಸರ್? ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು. ಏನಾಗಿದೆ, ರಾಜ್ಯದಲ್ಲಿ ಸರ್ಕಾರದಲ್ಲಿ ನಮ್ಮ ಹೋರಾಟವನ್ನು ಮಾಡದ ನಂತರದಲ್ಲಿ ಅವರು ರಾಜೀನಾಮೆಯನ್ನು ಪಡೆದರು. ರಾಜೀನಾಮೆ ಪಡೆದ್ರು ಅವ್ರು ಜೈಲಿಗೂ ಸಹ ಹೋಗಿ ಬೇರೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಈ ರೀತಿ ಸಂಪುಟಕ್ಕೆ ಏಕಾಕಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಹೈಕಮಾಂಡ್ ಒತ್ತಡ ಇರಬೇಕು. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಒತ್ತಡ ಇರಬೇಕು. ಇಲ್ಲಾಂದ್ರೆ ಯಾವ ಕಾರಣಕ್ಕೆ, ಯಾವ ಬೆದರಿಕೆಗೋಸ್ಕರ ಅವರನ್ನ ಸೇರಿಸ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಅವರು ವಿಚಾರಗಳೇನಿದೆ, ಏನು ಸ್ವಚ್ಛವಾದಂಥ ಆಡಳಿತ ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಮೊದಲನೇ ಸಂಪುಟ ರಚನೆಯಲ್ಲೇ ಎಡವಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಕೂಡಲೇ ಅವ್ರ ರಾಜೀನಾಮೆ ಹಿಂಪಡಿಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಸರ್, ಈ ತರ ಅವ್ರನ್ನ ಸಂಪುಟಕ್ಕೆ ಕರ್ಕೊಂಡಾಗ ಅಲ್ಲಿ ಸಂಪುಟಕ್ಕೆ ಇವರು ಹೋಗ್ತಾರೆ ಸಭೆಗೆ, ಅವಾಗ ಬರೀ ಚರ್ಚೆಗಳು ಇದೇ ಆಗುತ್ತೆ, ವಾಗ್ವಾದಗಳಾಗುತ್ತೆ, ಜಗಳಗಳಾಗುತ್ತೆ. ಇವೆಲ್ಲ ಮುಖ್ಯ ಕಾರಣಗಳಾಗುತ್ತಲ್ಲ ಸರ್ ಅಲ್ಲಿ. ಇದೇ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಸಂಪುಟಕ್ಕೆ ತಗೋಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಯಾಕೆಂದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಜನರ ತೆರಿಗೆ ಹಣ ವೇಸ್ಟ್ ಆಗುತ್ತೆ, ಅವತ್ತು ದಿನದ ಖರ್ಚಿನ ವ್ಯವಸ್ಥೆ. ರಾಜ್ಯದಲ್ಲೂ ಸಹ ಸಂಪುಟದಲ್ಲಿ ಏನು ನಡೀತಾ ಇದೆ, ಇವತ್ತು ವಿಧಾನಸಭಾ ನಡೀತಾ ಇದೆ, ವಿಧಾನ ಸದನದೊಳಗೂ ಸಹ ಈ ರೀತಿಯಾದಂಥ ಹೋರಾಟ ನಡೀತಾ ಇದೆ. ಅವರನ್ನ ಅನೇಕಾರು ಹಿರಿಯ ಸಚಿವರನ್ನ ಕೈ ಬಿಟ್ಟು ಇವತ್ತು ಮೈಸೂರಿನಲ್ಲೇ ಉದಾಹರಣೆಗೆ ಮೈಸೂರಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಅವರು ಒಳ್ಳೆಯ ಒಂದು ರಾಜಕಾರಣಿ. ಥ್ಯಾಂಕ್ ಯು ಸರ್. ಇದೆ ಜಸ್ಟ್ ಈಗ ಹಾಗೇನೆ ಈಗ ಇದೇ ತಾನೇ ಬಂದಂತಹ ಯದುವೀರ್ ಸರ್ ಕೂಡ ಬಂದ್ರು. ಈ ಒಂದು ಹೋರಾಟ ಆದಿಯ ಜೊತೆಗೆ ಕೂಡ ಅವರು ಸೇರ್ಕೊಂಡ್ರು ಅಂತ ಕೂಡ ನಾವು ನೋಡ್ತಾ ಇದೀವಿ. ಒಂಚೂರು ಮೈಕ್ ಒಂಚೂರು ಸೈಡ್ ಬನ್ನಿ ಸರ್. ಕೂತ್ಕೊಳ್ಳಿ ಇದೆ ಆರಾಮ. ಒಂದು ನಿಮಿಷ ಅವ್ರು ಕೂತ್ಕೊಳ್ಳಿ, ಒಂದು ಸೆಕೆಂಡ್ ಇರಿ, ಅವ್ರಿಗೆ ಒಂದು ಟೈಮ್ ಕೊಡಿ. ಇರಿ ಸರ್ ಒಂದು ಸ್ವಲ್ಪ ರಿಲೀಫ್ ಆಗಿಬಿಡಿ, ಅವ್ರಿಗೆ ಒಂದು ಮೈಂಡ್ ಸೆಟ್ ರಿಲೀಫ್ ಆಗಲಿ. ಎಸ್, ಹಾಗೇನೆ ಇದೇ ತಾನೇ ಬಂದಂತಹ ಯದುವೀರ್ ಒಡೆಯರ್ ಸರ್ ಕೂಡ ಬಂದಿದ್ದಾರೆ ಇದೇ ವಿಚಾರವಾಗಿ. ಯಾಕೆಂದ್ರೆ ಬೆಳಗಿನಿಂದ ಕೂಡ ಬಹಳ ಎಲ್ಲ ಮೋರ್ಚಾದ ಮತ್ತು ಗ್ರಾಮಾಂತರ ಮತ್ತು ಮೈಸೂರು ನಗರ ಪ್ರದೇಶದ ಎಲ್ಲರೂ ಕೂಡ ಈ ಒಂದು ಸ್ಟ್ರೈಕ್ ನಲ್ಲಿ ಭಾಗಿಯಾಗಿರೋದು. ಮತ್ತೆ ಅಗೋರಾತ್ರಿ ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾದಿಷ್ಟೇ, ಅಗೋರಾತ್ರಿ ಪ್ರತಿಭಟನೆಗೆ ಕೈ ಹಾಕಿರುವಂತ ಮೈಸೂರು ನಗರ ಹಾಗೂ ಗ್ರಾಮಾಂತರ ಬಿಜೆಪಿಯ ಎಲ್ಲ ಮುಖಂಡರು ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ಹಾಗೆ ಯದುವೀರ್ ಸರ್ನ ಕೂಡ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರತಿಭಟನೆ ವಿಚಾರವಾಗಿ ತಾವೇನು ಹೇಳ್ತೀರಾ ಸರ್? ಮೈಸೂರು ನಗರ ಹಾಗೂ ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇವತ್ತು ಸಚಿವರಾದಂಥ ಡಿ ನಾಗೇಂದ್ರ ಅವರು ಇನ್ನು ಮತ್ತೊಮ್ಮೆ ಸಚಿವರಾಗಿ ಅವರನ್ನ ಆಯ್ಕೆ ಮಾಡಿ ಇವತ್ತು ಅವರಿಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ. ಅದನ್ನು ಖಂಡಿಸುವಂಥದ್ದು ಇವತ್ತು ಒಂದು ಪ್ರತಿಭಟನೆ ನಡೀತಾ ಇದೆ. ಹಿಂದೆ ನಡೆದಿರ್ತಕ್ಕಂಥ ಹಗರಣ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಒಂದು ಭ್ರಷ್ಟತೆಗೆ ಒಂದು ವೇದಿಕೆ ಕೊಟ್ಟು ಅದನ್ನು ಒಂದು ಸನ್ಮಾನ ಮಾಡುವಂಥದ್ದು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಖಂಡನೀಯ ಒಂದು ನಡವಳಿಕೆ, ಖಂಡನೀಯ ಒಂದು ವರ್ತನೆ. ನಾವು ಯಾರೂ ಇದನ್ನ ನಿರೀಕ್ಷೆ ಮಾಡೋದಿಲ್ಲ. ಇಂಥ ಆರೋಪಗಳಿರುವಾಗ ಬರೀ ನಾವು ಆರೋಪ ಮಾಡೋದಲ್ಲ, ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಸೆಷನ್ನಲ್ಲಿ ಅಧಿವೇಶನದಲ್ಲೇ ಅವರೇ ಒಪ್ಕೊಂಡಿರೋದು ಹಗರಣ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಅವ್ರಿಗೆ ಆವಾಗಲೇ ರಾಜೀನಾಮೆಯನ್ನು ಕೊಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಅಂಥ ಎಲ್ಲ ಭಾಳ ಸ್ಪಷ್ಟವಾದಂಥ ಆರೋಪಗಳಿರುವಾಗ, ಸಾಕ್ಷಿ ಇರುವಾಗ ಅವ್ರಿಗೆ ಮತ್ತೊಮ್ಮೆ ಒಂದು ವೇದಿಕೆ ಕೊಟ್ಟು ಇಂಥ ಒಂದು ಸಚಿವ ಸ್ಥಾನ ಕೊಟ್ಟು ಅವ್ರಿಗೆ ಮಂತ್ರಾಲಯದಲ್ಲಿ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇಂಥ ಭ್ರಷ್ಟ ಒಂದು ನಡವಳಿಕೆ ನಾವು ಯಾವತ್ತೂ ಸಹಿಸುವುದಿಲ್ಲ. ಬಿಜೆಪಿ ಇವತ್ತು ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇವತ್ತು ಹೋರಾಟವನ್ನು ನಡೆಸ್ತಾ ಇದೆ. ಭವಿಷ್ಯದಲ್ಲಿ ಈ ಕರ್ನಾಟಕಕ್ಕೆ ಒಂದು ಪಾರದರ್ಶಕವಾದಂಥ ಪ್ರಾಮಾಣಿಕವಾದಂಥ ಸರ್ಕಾರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಮುಂದುವರಿತೇವೆ. ಸರ್, ಕೇಂದ್ರದಲ್ಲಿ ಆದಂತಹ ಒಂದು ಶಿಕ್ಷಣ ವ್ಯವಸ್ಥೆಗೆ
ತಕ್ಷಣ ರಾಜೀನಾಮೆ ಕೊಡಿಸ್ತಾರೆ. ಅದು ರಾಜ್ಯದಲ್ಲಿ ಆಗಿರುವಂತ ಒಂದು ಕೋರ್ಟ್ ಆದೇಶಕ್ಕೆ ಇವರು ಮನ್ನಣೆ ಕೊಡಲ್ಲ ಅಂದ್ರೆ ಯಾವ ರೀತಿ ಕಾನೂನು ಇದೆ ಸರ್? ಯಾವ ರೀತಿ ಸಂವಿಧಾನಾತ್ಮಕ ವಿಚಾರಗಳು ಮಾಡ್ತಾರೆ ಇವರು? ಕಾಂಗ್ರೆಸ್ಸಿನ ಒಂದು ನಡವಳಿಕೆ ನಾವೆಲ್ಲರೂ ಮಾಡಿಸ್ಬಿಟ್ಟಿದ್ದೀವಿ. ಯಾಕಂದ್ರೆ ಈಗ ಸತತ 3 ಬಾರಿಗೆ ಪ್ರಧಾನಿಯವರು ಭಾಜಪಾ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅದಕ್ಕೆ ಹಿಂದೆ 2G ಸ್ಕ್ಯಾಮು, ಕಾಮನ್ವೆಲ್ತ್ ಸ್ಕ್ಯಾಮು, ಟೋಲ್ಗೇಟ್ ಸ್ಕ್ಯಾಮು, ಅನೇಕ ಹಗರಣಗಳು ಆಚೆಗೆ ಬರ್ತಾ ಇದ್ದವು. ಆವಾಗ ಈ ಒಂದು ಕಾಂಗ್ರೆಸ್ಸಿನ ಒಂದು ಪಾರ್ಟಿಯ ಒಂದು ಏನು ಯಾವ ರೀತಿ ನಡ್ಕೋತದೆ ಅಂತ ಎಲ್ಲರಿಗೂ ಗಮನಕ್ಕೆ ಬಂದಿತ್ತು. ಅವ್ರಿಗೇನಿದೇನು ಹೊಸದಲ್ಲ, ಇದು ಬರೀ ಒಂದು ರಾಜಕೀಯ ಒಂದು ಅವಕಾಶ ಇದ್ದರೆ ಅವರು ಒಂದು ಹೋರಾಟ ಮಾಡ್ತಾರೆ ಹೊರತು ನಿಜಕ್ಕೂ ಪ್ರಾಮಾಣಿಕವಾದಂಥ ಪಾರದರ್ಶಕವಾಗಿರ್ತಕ್ಕಂಥ ಸರ್ಕಾರವನ್ನು ಅಥವಾ ಒಂದು ಆಡಳಿತ ಕೊಡೋದ್ರಲ್ಲಿ ಅವ್ರು ಯಾವುದೇ ರೀತಿ ಮುಂದುವರಿಯೋದಿಲ್ಲ. ಅದು ನಮಗೆ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೆ. ಇವತ್ತು ರಾಷ್ಟ್ರಾದ್ಯಂತ ಅನೇಕ ರಾಜ್ಯಗಳು ಈ ಒಂದು ಕಾಂಗ್ರೆಸ್ ಅನ್ನು ತಿರಸ್ಕರಿಸಿದ್ದಾರೆ. ಕರ್ನಾಟಕದಲ್ಲೂ ಭವಿಷ್ಯದಲ್ಲಿ ತಿರಸ್ಕಾರ ಮಾಡ್ತಾರೆ. ಸರ್ ಹಾಗೇನೆ ಈಗ ನಮ್ದೇನು ಸ್ವತಂತ್ರ ದಿನಾಚರಣೆ ದಿನ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಒಂದು ಅವ್ರಿಗೆ ಒಂದು ಸಾರ್ವಜನಿಕವಾಗಿ ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಕೂಡ ದೊಡ್ಡ ಸ್ಟ್ರೈಕ್ ಆಗ್ತಿದೆ. ಈ ಒಂದು ವಾಲ್ಮೀಕಿ ಹಗರಣನ ತತ್ತಿಕಕ್ಕೆ ಏನಾರ ಮಾಡಿದ್ರೆ ಸರ್? ಚಾಮರಾಜನಗರದಲ್ಲಿ ಕೊಳ್ಳೇಗಾಲದಲ್ಲಿ ವಿಶೇಷವಾಗಿ ಈ ಒಂದು ಸ್ಟ್ರೈಕ್ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ದೀವಿ. ನೋಡಿ, ಕೋಚಿಂಗು ಯಾವುದೇ ರೀತಿಯ ಒಂದು ಕಿಡಿಗೇಡಿಗಳಿಗೆ ನಾವು ಯಾವುದೇ ರೀತಿ ವೇದಿಕೆಗಳು ಕೊಡಲ್ಲ. ಆದರೂ ಅದಕ್ಕೆ ಕಾನೂನಾತ್ಮಕವಾದಂಥ ರೀತಿಯಲ್ಲಿ ನೀವು ಸ್ಪಂದಿಸಬೇಕಾಗಿದೆ. ಅಧಿಕಾರಿಗಳು ಅದೇ ರೀತಿ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಇವತ್ತು ಯಾವ ಒಂದು ನೆಲೆಗಟ್ಟಲ್ಲಿ ಇಂಥ ಒಂದು ಕ್ರಮ ತಗೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿರುವಂಥದ್ದು ಅಧಿಕಾರಿಗಳು. ಯಾಕಂದರೆ ಇವತ್ತು ನಿನ್ನೆ ಮೊನ್ನೆನೇ ಮಂತ್ರಾಲಯದಲ್ಲಿ ಸಚಿವರು ಇತ್ಯಾದಿ ಎಲ್ಲ ಬಂದಿರೋದು. ಸೊ ಅಧಿಕಾರಿಗಳಿಗೆ ಯಾವುದೇ ರೀತಿ ಹಿಡಿತ ಇಲ್ಲದೆ ಇರೋ ಕಾರಣಕ್ಕಾಗಿ ಇಂಥ ಒಂದು ಕ್ರಮ ತಗೊಂಡಿದ್ದಾರಾ ಏನು ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಮತ್ತು ಈ ಒಂದು ಕೋಚಿಂಗ್ ಚಟುವಟಿಕೆಗಳು ನಾವು ಎಲ್ಲರೂ ಅದರ ಯಾರೂ ಪರವಾಗಿಲ್ಲ. ಇದು ಒಂದು ಭಾಳ ಕ್ರೂರವಾದಂಥ ಒಂದು ಕೆಲಸ ಅದು. ಆದರೆ ಅವ್ರನ್ನ ಹಿಡಿದು ಜೈಲಲ್ಲಿ ಹಾಕಬೇಕು, ಕಾನೂನಾತ್ಮಕವಾದಂಥ ರೀತಿಯಲ್ಲಿ ಕ್ರಮ ತಗೋಬೇಕಾಗಿದೆ. ಇಂಥ ಒಂದು ಪ್ರತಿಕ್ರಿಯೆ ಬರೀ ಅವ್ರು ಏನಾದರೂ ಫೈರಿಂಗ್ ಮಾಡಿದ್ರೆ, ಅವ್ರ ಕಡೆಯಿಂದ ಏನಾದರೂ ಆದರೆ ಫೈರಿಂಗ್ ಮಾಡಬೇಕಾಗಿದೆ ವಿನ ಇವತ್ತು ಇಂಥ ಒಂದು ಪ್ರತಿಕ್ರಿಯೆ ಕೊಡೋದು ನಿಜಕ್ಕೂ ನಾವು ನಿರೀಕ್ಷೆ ಮಾಡೋದಿಲ್ಲ. ಸೊ ಬಹಿರಂಗ ಮಾಡಲಿ, ಏನೇನು ಒಂದು ವರದಿ ಮಾಡಲಿ ಇದ್ರ ಬಗ್ಗೆ, ಏನಕ್ಕೆ ಇಂಥ ಕ್ರಮ ತಗೊಂಡ್ರು, ಮತ್ತು ಜನರಿಗೆ ಅವರು ಬಂದು ಒಂದು ಸ್ಪಷ್ಟೀಕರಣ ಕೊಡಬೇಕಾಗಿದೆ ಇಂಥ ಕ್ರಮ ಏನಕ್ಕೆ ತಗೊಂಡಿದ್ದಾರೆ ಸರ್. ಹಾಗೇನೆ ಇವತ್ತು ಅಲ್ಪಸಂಖ್ಯಾತರು ಓಲೈಕೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಇರುವಂತ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಲಿ ಇರುವಂತ ಇಬ್ರು ಹತಾರ ಆಗಿದ್ದಾರೆ ಸರ್. ಹಾಗಾಗಿ ಅವ್ರಿಗೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಇವತ್ತು. ಹೌದು ಸರ್. ಅಲ್ಲ, ಯಾಕೆಂದ್ರೆ ಅವರು ಸಾಮಾನ್ಯವಾಗಿ ಸಮರ್ಥನೆ ಮಾಡ್ಕೊಳ್ಳುವಂತ ಯಾವ ಅಲ್ಪಸಂಖ್ಯಾತಕ್ಕೆ ಇದು ಇತ್ಯಾದಿ ಎಲ್ಲ ಅದು ಮುಖ್ಯ ಅಲ್ಲ. ಇವತ್ತು ಅವರು ಕೋಚಿಂಗ್ ಏನೋ ಚಟುವಟಿಕೆಯಲ್ಲಿ ಅಥವಾ ಯಾವುದೋ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಅವರು ತೊಡಗಿಸಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ, ಅವ್ರು ಹಿಡಿಬೇಕಾಗಿದೆ. ಇದು ಶೂಟೌಟ್ ನಡೆದಿರೋದು ಏನಕ್ಕೆ ಅಂತ ಇವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅವರು ಕೂಡ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ಜೀಪು ಅವರ ಠಾಣೆ ಏನೋ ಒಂದು ಹಲ್ಲೆ ಮಾಡಿರೋದು ಅದೆಲ್ಲ ಹೇಳಿದ್ದಾರೆ. ಸ್ಪಷ್ಟವಾಗಿ ಒಂದು ವರದಿ ಕೊಡಲಿ, ಮತ್ತು ಏನಕ್ಕಿಂತ ಕಠಿಣ ಕ್ರಮ ಯಾವುದೇ ರೀತಿಯ ಒಂದು ಕಾನೂನಾತ್ಮಕವಾದಂಥ ರೀತಿಯಲ್ಲಿ ಅವ್ರಿಗೆ ಪ್ರತಿಕ್ರಿಯೆ ಕೊಡದೇನೆ ಈ ರೀತಿ ಕೊಟ್ಟಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ತಾವೇನು ನೋಡ್ತಾ ಇದ್ರೆ ಇವತ್ತು ಯದುವೀರ್ ಒಡೆಯವರ ಒಂದು ಮಾತು ಈ ರೀತಿ ಆಗಿತ್ತು. ಕಾರಣ ಏನು ಅಂತಂದ್ರೆ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ. ಆತ್ಮೀಯ ಬಂಧುಗಳೇ, ಈಗ ತಾನೇ ಈ ಒಂದು ವೇದಿಕೆಗೆ ಬಂದಂತ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರು ಈ ಒಂದು ವೇದಿಕೆಯ ಮೂಲಕ ಮಾತಾಡಬೇಕು ಅಂತೇಳಿ ಅವ್ರನ್ನ ಮನವಿ ಮಾಡ್ತೀವಿ. ನಮ್ಮ ಎಲ್ಲ ಭಾಜಪಾ ಮೈಸೂರು ಕಾರ್ಯಕರ್ತ ಬಂಧುಗಳಿಗೆ ನನ್ನ ಪ್ರಣಾಮಗಳು. ತಾವೆಲ್ಲರೂ ಬರೀ ಇವತ್ತೆಲ್ಲ ಅಹೋರಾತ್ರಿ ಒಂದು ಧರಣಿ ಮಾಡಲಿಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಇಲ್ಲಿ ಒಳ್ಳೆಯ ಒಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮಗೆ ಈ ಒಂದು ಕಳೆದ 12 ವರ್ಷ ಕೇಂದ್ರದಲ್ಲಿ ಒಂದು ಒಳ್ಳೆ ಸರ್ಕಾರ ಇರೋ ಕಾರಣಕ್ಕಾಗಿ ಬಹುಶಃ ನಮ್ಮ ಏನು ಇವತ್ತು ಈ ಜೆನ್ಸಿ ಮತ್ತು ಬರುವಂಥ ತಲೆಮಾರಿಗೆ ಯಾವುದೇ ರೀತಿ ಅದಕ್ಕೆ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಸರ್ಕಾರಗಳ ಬಗ್ಗೆ ಜಾಸ್ತಿ ಗಮನ ಇಲ್ಲ. ಆದರೆ ನಮಗೆಲ್ಲರಿಗೂ ಕೂಡ ಅಂದರೆ ನಮ್ಮ ಫಾರ್ಮೇಟಿವ್ ಇಯರ್ಸಲ್ಲಿ ನಾವು ಕಾಲೇಜಲ್ಲಿರೋ ಸಮಯದಲ್ಲಿ ಈ ಸರ್ಕಾರ ಆಡಳಿತ ಇದೆಲ್ಲನೂ ಗಮನಿಸುವಂಥ ಸಂದರ್ಭದಲ್ಲಿ UPA2 ಅಲ್ಲಿ ನಾವು ಮೊದಲನೇ ಬಾರಿಗೆ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿರ್ತಕ್ಕಂಥದ್ದು. ದಿನನಿತ್ಯ ಒಂದೊಂದು ಹಗರಣ ಬರ್ತಾ ಇತ್ತು. 2G ಸ್ಕ್ಯಾಮು, ಕಾಮನ್ವೆಲ್ತ್ ಸ್ಕ್ಯಾಮು, ಟೋಲ್ಗೇಟ್ ಸ್ಕ್ಯಾಮು,
ಇನ್ನೇನೋ ಸಣ್ಣ ಸಣ್ಣ ಸ್ಕ್ಯಾಮ್ಗಳು ಇದೆ, ಇದು 3-4 ದೊಡ್ಡ ಸ್ಕ್ಯಾಮ್ಗಿಂತ ಅದೆಲ್ಲ ಮುಚ್ಚೋಯ್ತು. ಅಂಥ ಒಂದು ಸರ್ಕಾರ ಇತ್ತು. ದುರಾಡಳಿತಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು UPA. ಇದು ಕಾಂಗ್ರೆಸ್ ಇತಿಹಾಸ ಓದುವಾಗ ಪದೇ ಪದೇ ಅವ್ರ ಸರ್ಕಾರ ಬಂದಾಗೆಲ್ಲ ಒಂದೊಂದು ಸ್ಕ್ಯಾಮ್. ಬೋಫರ್ ಸ್ಕ್ಯಾಮ್ ಇತ್ತು ರಾಜೀವ್ ಗಾಂಧಿ ಟೈಮಲ್ಲಿ, ಇಂದಿರಾ ಗಾಂಧಿ ಟೈಮಲ್ಲಿ ಏನೋ ಇತ್ತು. ಈ ಥರ ಬೇರೆ ಬೇರೆ ಹಗರಣಗಳು ಆಚೆ ಬರ್ತೈತಿ. ಯಾಕೆಂದರೆ ಇದು ಅವರ ಸರ್ಕಾರ ಅಧಿಕಾರ ಬಂದಿದ್ದ ಸಮಯದಲ್ಲಿ ಎಲ್ಲ ಇದಕ್ಕೆ ಒಂದು ವೇದಿಕೆ ಇದ್ದು ಸಾಮಾನ್ಯ. ಇದೇ ಥರ ಅವರು ನಡ್ಕೊಂಡು ಬರುವಂಥದ್ದು ಇದು ನಾವು ನೋಡಿರ್ತಕ್ಕಂಥದ್ದು. ಇದೇನು ನಾವು ನಿರೀಕ್ಷೆ ಮಾಡೋಕ್ಕಾಗಿಲ್ಲ ಅಂತ ಏನು ಇದು ವರ್ತನೆ ಅಲ್ಲ. ಇವತ್ತು ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ನಡೆಸ್ತಾ ಇರುವಾಗ ಈ ಸ್ಕ್ಯಾಮ್ ಆಚೆಗೆ ಬಂತು. ವಾಲ್ಮೀಕಿ ಹಗರಣ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಹಣ ಯಾವುದೋ ಒಂದು ಅಕೌಂಟ್ಗೆ ಅದನ್ನ ಯಾವುದೇ ಅಂದರೆ ಆ ಒಂದು ಏನು ವ್ಯವಸ್ಥೆ ಮೇರೆಗೆ ಅಲ್ಲ, ಅವರೇ ಏನೋ ಟ್ರಾನ್ಸ್ಫರ್ ಮಾಡಿಕೊಂಡು ಏನೋ ದುಡ್ಡನ್ನ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಆವಾಗಲೇ ಅಧಿವೇಶನದಲ್ಲೇ ಸಿದ್ದರಾಮಯ್ಯನವರು ಬಂದು ಹೇಳಿದ್ದಾರೆ, ಇಲ್ಲ 500 ಕೋಟಿ ಅಲ್ಲ 180 ಕೋಟಿ ಅಲ್ಲ ಬರೀ 80 ಕೋಟಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಇದು ನಾವು ಏನು ಅದ್ರ ಬಗ್ಗೆ ಏನು ಹೇಳಬೇಕೋ ಇಲ್ವೋ ಅಂತಾನೆ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಸರಿ ಯಾವುದಾಯಿತು ರಾಜೀನಾಮೆ ಕೊಟ್ಟು ತನಿಖೆ ಮಾಡಿದ್ರು. ಆವಾಗಲೂ ನಾವು ಒಳ್ಳೆ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ಮೈಸೂರು ಚಲೋ ಮಾಡಿದ್ವಿ. ಮೂಢ ಹಗರಣ ಬಗ್ಗೆ ಬೇರೆ ಬೇರೆ ಒಂದು ಏನು ಹಗರಣ ನಡೀತಾ ಇತ್ತು ಅದೆಲ್ಲ ವಿರುದ್ಧವಾಗಿ ನಾವು ಒಳ್ಳೆ ಹೋರಾಟವನ್ನು ಮಾಡಿದ್ವಿ. ಅದಾದ ನಂತರ ಇವತ್ತು 6 ತಿಂಗಳು 1 ವರ್ಷ ಮುಖ್ಯಮಂತ್ರಿಯ ಒಂದು ಕುರ್ಚಿ ಹಗ್ಗ ಜಗಾಟ ನಡೀತು. ಅಂತ್ಯದಲ್ಲಿ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದಾರೆ. ಒಳ್ಳೆಯದಾಯಿತು, ಎಲ್ಲರೂ ಅಭಿನಂದನೆ ಕೊಡೋಣ. ಆದರೆ ಇವಾಗ ಅವರ ಸಂಪುಟದಲ್ಲೇ ಅವರು ಆಯ್ಕೆ ಮಾಡುವಾಗ ಹಿಂದೆ ಈ ಹಗರಣ ನಡೆದಿರುವಂಥದ್ದು ಅದರಲ್ಲಿ ಒಂದು ವಿಶೇಷ ಪಾತ್ರ ವಹಿಸಿರೋರನ್ನೇ ವೇದಿಕೆ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಇದು ನಿಜಕ್ಕೂ ನಾವು ಎಲ್ಲರೂ ಖಂಡಿಸಬೇಕಾಗಿದೆ. ಯಾವುದೇ ರೀತಿ ಇದರ ಪರವಾಗಿ ನಾವು ನಿಲ್ಲಬಾರ್ದು. ಮತ್ತು ಈ ರಾಜ್ಯಕ್ಕೆ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅತ್ಯಂತ ಅವಶ್ಯಕವಾದದ್ದು. ಇವತ್ತು ನಾವು ಒಳಗೊಂಡು ಯಾವುದೇ ರೀತಿ ಸತತವಾಗಿ ಒಂದು ಸರ್ಕಾರ ಇದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನೇನೋ ಕಾರಣಗಳು ಇರ್ಬೋದು, ಆದರೆ ನಾವು ಇವತ್ತು ಶಾಶ್ವತವಾದಂಥ ಒಂದು ಆಳ್ವಿಕೆ ಕೊಡಬೇಕಾಗಿ ಈ ಒಂದು ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಇಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಏನು ಭ್ರಷ್ಟ ಒಂದು ಸರ್ಕಾರ ಆಗಿದೆ, ನಿಜಕ್ಕೂ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಜನರ ಹಿತಕ್ಕಾಗಿ ಯಾವುದೇ ರೀತಿಯ ಒಂದು ಕ್ರಮ ತಗೋತಾ ಇರುವಂಥದ್ದು ನಾವು ಅತ್ಯಂತ ಒಂದು ಗಂಭೀರವಾಗಿ ಇದನ್ನ ಖಂಡಿಸಬೇಕಾಗಿದೆ. ಇದರ ವಿರುದ್ಧ ಒಂದು ಒಳ್ಳೆ ಹೋರಾಟವನ್ನು ಮಾಡಬೇಕಾಗಿದೆ. ಈ ಒಂದು ವೇದಿಕೆಯಿಂದ ಇದು ಪ್ರಾರಂಭ ಆಗಲಿ ಮತ್ತು ಬರುವಂಥದ್ದು ಎಲ್ಲ ಏನು ರಾಜಕೀಯ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಒಳ್ಳೆ ಸಂಖ್ಯೆಯಲ್ಲಿ ನೀವು ಬಂದು ಈ ಒಂದು BJPಗೆ ನೀವು ಒಂದು ಉತ್ತೇಜನ ಕೊಡಬೇಕಾಗಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ, ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಇಡೀ ಒಂದು ರಾಷ್ಟ್ರದಲ್ಲಿ ಎಲ್ಲ ಕಡೆ ನೀವು ನೋಡಿದ್ದೀರ ತಿರಸ್ಕಾರ ಮಾಡಿದ್ದಾರೆ, ಎಲ್ಲೂ ಕೂಡ ವೇದಿಕೆ ಕೊಟ್ಟಿಲ್ಲ. ಇಲ್ಲಿ ಬರೀ ತೆಲಂಗಾಣ ಕರ್ನಾಟಕದಲ್ಲಿ ಏನೋ ಒಂದು ಮೆಚ್ಚಿ ಅವರು ಯಾವುದೋ ಒಂದು ಕೆಲವು ಕಾರ್ಯಕ್ರಮಗಳು ನೋಡಿಕೊಂಡು ಅವ್ರಿಗೆ ಒಂದು ಸರ್ಕಾರವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಅದರ ಸತ್ಯಾಂಶನೂ ಕೂಡ ಇವತ್ತು ಆಚೆಗೆ ಬಂದಿದೆ. ಎಲ್ಲ ಗ್ಯಾರಂಟಿ ಸ್ಕೀಮ್ದು ಕೂಡ ಸರಿಯಾದಂಥ ರೀತಿಯಲ್ಲಿ ಅದು ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತಾನು ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣ್ತಾ ಇದೆ. ಇವತ್ತು ಜನರಲ್ಲಿ ಭಾಳ ಒಂದು ಕಾಳಜಿ ಬಂದಿದೆ, ಒಂದು ಎಲ್ಲ ಕೂಡ ಗಮನಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಈ ಒಂದು ಫ್ರೀ ಬಿ ಬೇರೆ ಕಡೆ ನಮಗೆ ನಿಜಕ್ಕೂ ಕೂಡ ನಮಗೆ ಸ್ವಾವಲಂಬಿ ಬೇಕಂದ್ರೆ ಯಾರೀ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ. ಹಾಗೇನೆ ಇವತ್ತು ಇದೇ ತಾನೇ ಬಂದಂತಹ ಯದುವೀರ್ ಒಡೆಯವರು ಕೂಡ ಮಾತಾಡಿದ್ರು. ವಿಚಾರ ಇಷ್ಟನೇ, ಇವತ್ತು ಏನು ಕೇಂದ್ರ ಸ್ಥಳದಲ್ಲಿ ಕೂಡ ಇದೇ ವಿಚಾರ ಮುಟ್ಟಿದ್ರು ಕೂಡ, ಮತ್ತೆ ಶೈಕ್ಷಣಿಕ ವಿಚಾರವಾಗಿ ಕೇಂದ್ರದಲ್ಲಿ ರಾಜೀನಾಮೆ ಕೊಡಿಸಂತ ಭಾರತೀಯ ಜನತಾ ಪಾರ್ಟಿ ಕಿ ಒಂದೇ ಘೋಷಣೆ ಮಾಡಬೇಕು. ದಯವಿಟ್ಟು ಎಲ್ಲರೂ ಬಿಜೆಪಿಯ ಹೋರಾಟಕ್ಕೆ ವಾಲ್ಮೀಕಿ ನಿಗಮದ ಲೂಟಿ ರೂವಾರಿ ಬಿ ನಾಗೇಂದ್ರಗೆ ಕೊಡಲೇಬೇಕು. ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಈ ಎಲ್ಲ ಸ್ಲೋಗನ್ಗಳು ಇವತ್ತು ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರೀಯ ಮಟ್ಟಕ್ಕೆ ಕೂಡ ತಲುಪ್ತಾ ಇರೋದು ಕಾರಣ ಒಂದೇ ಇಷ್ಟ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಾದಂತಹ ಒಂದು ಏನು ಶೈಕ್ಷಣಿಕ ವಿಚಾರ ಅಂತ ಒಂದು ನೀಟ್ ಪರೀಕ್ಷೆ ವಿಚಾರವಾಗಿ ತಕ್ಷಣ ರಾಜೀನಾಮೆ ಕೊಡ್ತಾರೆ ಕೇಂದ್ರದ ಸರ್ಕಾರದ ಮಂತ್ರಿಗಳು. ಆದರೆ ರಾಜ್ಯ ಸರ್ಕಾರದಲ್ಲಿ ಯಾಕೆ ಅದನ್ನ ಅಳವಡಿಕೆ ಮಾಡ್ತಾ ಇಲ್ಲ ಅಂತ ಕೂಡ ಯದುವೀರ್ ಅವರು ಹೇಳಿದಂತ ಮಾತುಗಳು. ಹಾಗೇನೆ ಜೊತೆಗೆ ಇಲ್ಲಿನ ರಾಜ್ಯ ನಾಯಕರು ಏನೆಲ್ಲ ಇವತ್ತು ಮಾತಾಡಿದ್ರು ಅದೇ ವಿಚಾರಗಳು ಕೂಡ ಆಗಿದೆ.
ಆ ವಿಚಾರ ಪ್ರಸ್ತಾವನೆಗಳು ಆಗಿದೆ. ಇವತ್ತು ಅದೇ ವ್ಯಕ್ತಿ ಸದನದಲ್ಲಿ ಹೋಗಿ ಕೂತ್ಕೊಂಡಾಗ ದಿನ ಇಡೀ ಬರೀ ಸದನದ ಚರ್ಚೆಗಳು ಬರೀ ಕೇವಲ ಅವ್ರ ರಾಜೀನಾಮೆ ಕೊಡಿಸೋದಲ್ಲೇ ಮುಳುಗೋಗ್ಬಿಡುತ್ತೆ ಅನ್ನೋದು ಕೂಡ ವಿಚಾರಗಳು ಹೇಳ್ತಿರುವಂತ. ಜೊತೆಗೆ ತಾವೇ ನೋಡ್ತಾ ಇದ್ರೆ ಈ ಒಂದು ವಿಚಾರ ಇಡೀ ರಾಜ್ಯದಲ್ಲಿ ಇದ್ರೂ ಕೂಡ ಅದನ್ನ ಸದನ ಮಟ್ಟಕ್ಕೆ ತಗೊಂಡೋಗಿ ಇವತ್ತು ಕೋರ್ಟಿನ ಆದೇಶ ಯಾವ ರೀತಿಯ ಅಂತ ಅದನ್ನ ಮಾಡುವಂತ ಕೆಲಸ ಆಗುತ್ತೆ ಅನ್ನೋದು ಕೂಡ ಇಲ್ಲಿನ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಇವತ್ತು ನಮ್ಮ ಹಣದ ಒಂದು ದಿನದ ಸದನ ವ್ಯವಸ್ಥೆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಒಂದು ಸಂದರ್ಭದಲ್ಲಿ ಅವತ್ತಿನ ಒಂದು ದಿನದ ಸೆಷನ್ಗಳು ಹಾಳಾಗುವಂಥದ್ದು ಬರೀ ರಾಜಕೀಯ ಕೆಸರಾಟದ ಮಾತುಗಳಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿಗೆ ಏನ್ ರಾಜೀನಾಮೆ ಕೊಡ್ತಿದ್ರು ಅದೇ ತರ ಇವತ್ತು ಕೊಟ್ಟಿರುವಂತ ರಾಜೀನಾಮೆನೂ ಕೂಡ ಇವತ್ತು ಕ್ಯಾನ್ಸಲ್ ಮಾಡಿ ಮಂತ್ರಿಗಿರಿ ಕೊಡ್ತಾರೆ. ಎಷ್ಟು ಸರಿ ಅನ್ನೋದು ಕೂಡ ಬಿಜೆಪಿಗರ ರಾಜ್ಯ ಮತ್ತು ರಾಷ್ಟ್ರೀಯ ಪಕ್ಷದ ಎಲ್ಲ ಬೆಳವಣಿಗೆ ಕೂಡ ನಾವು ನೋಡ್ತಾ ಇದೀವಿ. ಹಾಗಾಗಿ ಇವತ್ತು ಮೈಸೂರಿನ ಡಿಸಿ ಆಫೀಸ್ ಮುಂಭಾಗದಲ್ಲಿರುವಂತಹ ಈ ಒಂದು ಬೆಳವಣಿಗೆ ಅಗೋರಾತ್ರಿ ಮಾಡ್ತಿರುವಂತ ಒಂದು ಧರಣಿ. ಅಗೋರಾತ್ರಿ ಅಂತಂದ್ರೆ ಇವತ್ತು ಯಾರೆಲ್ಲ ನೈಟ್ ಇಲ್ಲಿ ಕೂತ್ಕೊಳ್ತಾರೆ ಇವತ್ತು ಒಂದು ಧರಣಿಗೆ ಎಷ್ಟು ದಿನ ಕೂಡ ಆಗುತ್ತೆ ಅನ್ನೋದು ಕೂಡ ಹೆಚ್ಚಿನ ಪ್ರಶ್ನೆ ಆಗುತ್ತೆ. ಇಲ್ಲಿನ ಇವತ್ತು ಬೆಳವಣಿಗೆಗಳು ಇಡೀ ರಾಜ್ಯದಲ್ಲಿ ಕೂಡ ಸಂಚಲನ ಮೂಡಿಸ್ತಾ ಇರೋದು ಕೂಡ ಖಂಡಿತ. ಯಾಕೆಂದ್ರೆ ಹಾಗೇನೆ ಏನು ಸ್ವತಂತ್ರ ದಿನಾಚರಣೆ ದಿನ 3 ಜನ ಅರಣ್ಯ ಇಲಾಖೆ ಇಟ್ಟಂತ ಗುಂಡಿಗೆ ಬಲಿಯಾದಂತವ್ರು ಕೂಡ ಅದರಲ್ಲೂ ಅಲ್ಪಸಂಖ್ಯಾತರ ಓಲೈಕೆಯಿಂದ ಮಾಡುವಂತ ಸರ್ಕಾರಗಳು ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ ಅನ್ನೋದು ಕೂಡ ಮರೆಯಬಾರದು. ಕೇವಲ ಅದೊಂದು ತೋರ್ಪಡಿಕೆಗೆ ಅದನ್ನ ಮರೆಮಾಚಕ್ಕೆ ನಾಗೇಂದ್ರ ಅವರ ಒಂದು ಹಗರಣದ ಮರೆಮಾಚಕ್ಕೆ ಅದನ್ನ ಹೈಲೈಟ್ ಮಾಡ್ತಾ ಇದ್ರ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಇಲ್ಲಿ ಕಾಡುತ್ತೆ. ಹಾಗಾಗಿ ಏನ್ ನೋಡ್ತಾ ಇದ್ರಿ ಇವತ್ತು ಅಗೋರಾತ್ರಿ ಧರಣಿಗೆ ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಕೂಡ ಮೈಸೂರಿಗೆ ಬೆಂಬಲ ಕೊಟ್ಟಿರೋದಂತೂ ಖಂಡಿತ ಸತ್ಯವಾಗಿರುವಂತದ್ದು. ಭಾರತ್ ಮಾತಾ ಕಿ. ಬಂಧುಗಳೇ, ಇದು ಅಹೋರಾತ್ರಿ ಧರಣಿ. ಈಗಾಗಲೇ ಒಮ್ಮೆ ಸಚಿವ ಸಂಪುಟದಿಂದ ವಜಾ ಆದಂತಹ ವ್ಯಕ್ತಿ ಇವತ್ತಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಅವರನ್ನ ಮಂತ್ರಿಯನ್ನಾಗಿ ಮಾಡಿರೋದು ತಪ್ಪು ಅಂತ ಹೇಳ್ತಾ ಅವರು ಬಿ ನಾಗೇಂದ್ರ ಯಾವ ವಾಲ್ಮೀಕಿ ನಿಗಮದ ಲೂಟಿಯಲ್ಲಿ ಪಾಲ್ಗೊಂಡ್ರು ನ್ಯಾಯಾಲಯದಿಂದ ಆರೋಪಿ ಅಂತ ಸಾಬೀತಾಗಿದೆ. ಜಾಮೀನ್ ಮೇಲಿದ್ದೀರಿ. ಈಗಾಗಲೇ ನಿಮ್ಮನ್ನ ಮತ್ತೆ ಸಂಪುಟಕ್ಕೆ ತಗೊಂಡಿರೋದು ತಪ್ಪು. ಬಿ ನಾಗೇಂದ್ರ ಅವರೇ ಸ್ವಯಂ ಪ್ರೇರಿತವಾಗಿ ಇವತ್ತು ರಾಜೀನಾಮೆ ಕೊಡಬೇಕು ಅಥವಾ ಮುಖ್ಯಮಂತ್ರಿಗಳವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಅಹೋರಾತ್ರಿ ಪ್ರತಿಭಟನಾ ಧರಣಿಗೆ ಕರೆಯನ್ನ ಕೊಟ್ಟಿದೆ. ಈ ಕರೆಯಲ್ಲಿ ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಈಗಾಗಲೇ ಭಾಗವಹಿಸಿದೀವಿ. ಈಗಾಗಲೇ ಪದೇ ಹೇಳ್ತಾ ಇದೀವಿ, ಇದು ಸಾಂಕೇತಿಕ ಹೋರಾಟ ಅಲ್ಲ, ನಿರ್ಣಾಯಕವಾದ ಹೋರಾಟ. ಹಾಗಾಗಿ ನಮ್ಮ ಹೋರಾಟ ಗುರಿ ಮುಟ್ಟಬೇಕು, ನ್ಯಾಯ ಸಿಗಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಬಿಜೆಪಿಗೆ ನಂಬಿಕೆ ಇದೆ, ಅದರಲ್ಲೇ ಜಯವನ್ನ ಪಡಿಬೇಕು. ಹಾಗಾಗಿ ನಮ್ಮ ಪ್ರತಿಭಟನಾ ಧರಣಿ ಯಶಸ್ವಿಯಾಗಿ ನಡೀಬೇಕು ಅಂದ್ರೆ ನಮ್ಮೆಲ್ಲ ಕಾರ್ಯಕರ್ತರ ಸಹಕಾರ ಅಗತ್ಯ ಅಂತ ಹೇಳ್ತಾ ಘೋಷಣೆಯನ್ನು ಕೂಗೋಣ. ವಿಧಾನಸೌಧಕ್ಕೆ ಮುಟ್ಟೋ ರೀತಿಯಲ್ಲಿ ನೀವು ಘೋಷಣೆ ಕೂಗಬೇಕು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಒಂದೇ. ಬಿಜೆಪಿಯ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಿಗಮದ ಲೂಟಿಯ ರೂವಾರಿ ಸಚಿವ ಬಿ ನಾಗೇಂದ್ರಗೆ ಕೊಡಲೇಬೇಕು. ಮುಖ್ಯಮಂತ್ರಿಗಳೇ ನಾಗೇಂದ್ರ ಅವರನ್ನು ವಜಾಗೊಳಿಸಿ, ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ. ಮುಖ್ಯಮಂತ್ರಿಗಳೇ ಸಚಿವ ನಾಗೇಂದ್ರ ಅವರನ್ನ ವಜಾಗೊಳಿಸಿ. ಸಚಿವ ನಾಗೇಂದ್ರ ಅವರನ್ನ ಹಗರಣದ ರೂವಾರಿ ಬಿ ನಾಗೇಂದ್ರ ಅವರನ್ನ ಕೊಡಲೇಬೇಕು. ಹಾಗೇನೆ ಇವತ್ತು ಅಧಿಕಾರಿಗಳೇನೋ ಒಂದು ತಪ್ಪು ಕೆಲಸ ಮಾಡಿಬಿಟ್ರೆ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ಬಿಡಿದಿರೋಂಥ ರಾಜ್ಯ ಸರ್ಕಾರಗಳು ಇವತ್ತು ಕೇವಲ ಒಂದು ಸಣ್ಣ ಯಾವ್ದಾರ ಒಂದು ಇಲಾಖೆಯಲ್ಲಿ ಅಧಿಕಾರಿಗಳೇನ ತಪ್ಪು ಮಾಡಿಬಿಟ್ರೆ ಅವರು ರಿಸೈನ್ ಆಗ್ಬೇಕು, ಮತ್ತೆ ಅವ್ರನ್ನ ಬಂಧನ ಆಗ್ಬೇಕು ಅನ್ನೋದು ಕೂಡ ಕೊಡಲೇಬೇಕು.
ಹಾಗಾಗಿ ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ, ಇವತ್ತು ಅಧಿಕಾರಿಗಳೇನೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅವ್ರನ್ನ ರಾಜೀನಾಮೆ ಕೊಡಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು ಅನ್ನೋ ಒಂದು ಮನಸ್ಥಿತಿ ಇರುವಂಥ ಕಾನೂನು ಮತ್ತು ಸಂವಿಧಾನಾತ್ಮಕವಾದಂಥ ಎಲ್ಲ ವಿಚಾರಗಳಿಗೂ ನಾವು ಮನಗೊಂಡ್ಕೊಂಡಿದ್ದೀವಿ. ಒಬ್ಬ ಮಂತ್ರಿನೇ ಈ ರೀತಿ ಮಾಡ್ತಾರೆ ಅನ್ನೋ ವಿಚಾರ ಆದರೆ ಯಾವ ಸಂವಿಧಾನದ ಕಾನೂನಾತ್ಮಕ ಇವರು ಪಾಲನೆಗಳನ್ನ ಮಾಡ್ತಾರೆ ಅನ್ನೋದು ಕೂಡ ಒಂದು ಎಷ್ಟು ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ತಾವೇನು ನೋಡ್ತಾ ಇದ್ರೆ ಇವತ್ತು ಈ ಹೋರಾಟಗಳು ಕೇವಲ ಒಂದು ಬೇರೆ ಬೇರೆ ವಿಚಾರಗಳನ್ನ ತಿರುಗು ಮಾಡ್ಕೊಳ್ಳೋಂಥದ್ದು, ಹಾಗೇನೆ ಸಾರ್ವಜನಿಕವಾದಂಥ ವಿಚಾರಗಳು ನೋಡಿದಾಗ ಅಸಹ್ಯ ಆಗಲ್ವ ಸಾರ್ವಜನಿಕರಿಗೆ ಈ ತರ ಮಾಡಿದಾಗ ಅನ್ನೋದು ಕೂಡ ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಈ ತರ ರಾಜ್ಯದ ಮಂತ್ರಿಗಳೇ ಈ ರೀತಿ ವ್ಯವಸ್ಥೆಗೆ ಮಾಡಿದಾಗ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕಾನೂನಾತ್ಮಕವಾಗಿ ಏನೇನು ಕೆಲಸಗಳಾಗ್ತದೆ, ಉದಾಹರಣೆಗೆ ದರ್ಶನ್ ಅವರ ಒಂದು ವಿಚಾರ ತಗೊಳ್ಳೋದಾದ್ರೆ ಇನ್ನೊಬ್ಬ ವ್ಯಕ್ತಿಗೆ ಬೇಲ್ ಸಿಗುತ್ತೆ, ಆದ್ರೆ ದರ್ಶನ್ ಅವ್ರಿಗೆ ಬೇಲ್ ಸಿಗಲ್ಲ ಅನ್ನೋ ಒಂದು ವಿಚಾರ ಆದ್ರೆ ಯಾವ ನಮ್ಮ ದೇಶದ ಕಾನೂನು ಯಾವ ಕಾನೂನಾತ್ಮಕವಾದಂಥ ಕೆಲಸಗಳು ಮಾಡ್ತಾ ಇದೆ, ಕಾನೂನನ್ನ ಪಾಲನೆ ಮಾಡ್ತಾ ಇದೆ ಅಂತ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ನಾಳೆ ದಿನ ಜನಸಾಮಾನ್ಯರು ದಂಗೆ ಹೇಳಲ್ಲ ಅಂತ ಏನ್ರಿ ಕಾರಣ ಆಗಲ್ಲ ಅಂತ ಏನು ಕಾರಣ ಆಗುತ್ತೆ ಹೇಳಿ ಮತ್ತೆ? ಯಾಕೆಂದ್ರೆ ಇವತ್ತು ಯಾವ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ವಿಶೇಷ. ಈಗ ಉದಾಹರಣೆಗೆ ಈಗ ನಾನು ಯಾವ್ದನ್ನೋ ಒಂದು ಸುದ್ದಿ ಮಾಡೋದು ನನ್ನ ಮೇಲೆ FIR ಹಾಕ್ತಾರೆ, ನನ್ನ ತನಿಖೆ ಕರೀತಾರೆ, ಆದ್ರೆ ಮುಖ್ಯವಾದಂಥ ಎಲ್ಲ ವಿಚಾರಗಳು ಕೂಡ ಕಾನೂನಾತ್ಮಕವಾಗಿ ಬಂಧನದಲ್ಲಿರುವಂಥವ್ರು ಮತ್ತೆ ಸರ್ಕಾರದ ಒಂದಷ್ಟು ಕಾನೂನಾತ್ಮಕ ವಿಚಾರಗಳಿಗೆ ಏನು ಕೂಡ ಇವರು ಬೆಂಬಲಿಸಲ್ಲ ಅಂತ ಅಂದ್ರೆ ಇವ್ರು ಇಷ್ಟ ಬಂದಂಗಿರುವಂಥ ದೇಶದ ಕಾನೂನನ್ನ ಬಳಕೆ ಮಾಡ್ತಾ ಇರೋದು ಕೂಡ ಇಲ್ಲಿ ಸಾರ್ವಜನಿಕವಾದಂಥ ಪ್ರಶ್ನೆ ಆಗುತ್ತೆ. ಆದ್ರೆ ಏನೇ ಆದ್ರೂ ಕೂಡ ಇವತ್ತು ಒಬ್ಬ ಸಚಿವರಾಗಿ ಈ ರೀತಿ ಆಗೋದು ಎಷ್ಟು ಸರಿ ಅನ್ನೋದು ಕೂಡ ಸಾರ್ವಜನಿಕರ ಪ್ರತಿಯೊಬ್ಬರ ಮನದಲ್ಲಿ ಕೂಡ ಇರುವಂಥದ್ದು. ಅದೇ ವಿಚಾರವಾಗಿ ಇಲ್ಲಿ ನಾವು ನೋಡ್ತಾ ಇದೀವಿ, ಏನು ಈ ಒಂದು ಸ್ಟ್ರೈಕು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡ್ತಾ ಇರೋದು. ಯಾವ ನಮ್ಮ ದೇಶದ ಕಾನೂನು ಇವತ್ತು ಆಡಳಿತ ಪಕ್ಷದವರು ಸಂವಿಧಾನದ ಪುಸ್ತಕ ಮಡಿಕೊಂಡು ಶೋಭಲ್ಲಿ ಶೋ ಮಾಡೋದು ಅನ್ನೋ ಕೆಲಸಗಳಾಗುತ್ತೆ ಹೊರತು ಆದ್ರೆ ಪರಿಪಾಲನೆಗಳು ಆಗ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಒಬ್ಬ ಸಣ್ಣ ಯಾವುದೇ ವಿಚಾರವಿದ್ರೂ ಕೂಡ ಇವತ್ತು ರಾಜ್ಯದಲ್ಲಿ ಅವ್ರನ್ನ ಬಂಧನ ಮಾಡುವಂಥದ್ದು. ಈಗ ಉದಾಹರಣೆಗೆ ಮಾಧ್ಯಮದವರು ನನ್ನ ಮೇಲೆ ಕೆಲವೊಂದು ಕೇಸ್ ಹಾಕ್ತಾರೆ, ಸುದ್ದಿ ಮಾಡಿದಾಗ ನನ್ನ ಎಂಕ್ವೈರಿ ಕರೀತಾರೆ, ಆದ್ರೆ ಇಷ್ಟು ದೊಡ್ಡ ಹಗರಣಗಳಿದ್ರೂ ಕೂಡ ಯಾಕೆ ಕರೆಯಲ್ಲ, ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಲ್ಲ ಅನ್ನೋದು ಕೂಡ ವಿಚಾರ ಆಗುತ್ತೆ. ಇದೇ ವಿಚಾರನ ಮುಚ್ಚಾಕೋದಕ್ಕೆ ಚಾಮರಾಜನಗರದ ಏನು ಅನೂರು ಗ್ರಾಮದಲ್ಲಾದಂತಹ ಇನ್ಸಿಡೆಂಟ್ ಡೈವರ್ಟ್ ಮಾಡಕ್ ಆಯ್ತಾ ಈ ವಿಚಾರನ ಅನ್ನೋದು ಕೂಡ ಕೆಲವೊಂದು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಕಳ್ಳರ ಸಂತೆಯ ರಾಜ್ಯ ಮುಖ್ಯಮಂತ್ರಿ DK ಶಿವಕುಮಾರ್ಗೆ, ಕಳ್ಳರ ನಾಯಕ DK ಶಿವಕುಮಾರ್ಗೆ, ಭ್ರಷ್ಟರನ್ನು ರಕ್ಷಿಸುತ್ತಿರುವ ರಾಜ್ಯ ಮುಖ್ಯಮಂತ್ರಿ DK ಶಿವಕುಮಾರ್ಗೆ. ಅಲ್ಲ, ಕೇಂದ್ರದಲ್ಲಿ ಈ ಒಂದು ನೀಟ್ ಬೆಳವಣಿಗೆಗಳ ಭ್ರಷ್ಟ ರಾಜಕಾರಣಿ ವಾಲ್ಮೀಕಿ ಹಗರಣದ ರೂವಾರಿಯಾದ B ನಾಗೇಂದ್ರ ಅವರಿಗೆ, ಏನು ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಕೇಂದ್ರದಲ್ಲಿ ಏನು ನೀಟ್ ಎಕ್ಸಾಮ್ ವಿಚಾರವಾಗಿ ಇವತ್ತು ಮಂತ್ರಿ ಕೊಟ್ಟಂತ ರಾಜೀನಾಮೆ, ಆದ್ರೆ ಕೇಂದ್ರದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಇವತ್ತು ವಿದ್ಯಾರ್ಥಿಗಳು ಬರ್ತಾರೆ, ನೀಟ್ ವಿದ್ಯಾರ್ಥಿಗಳು ಬರ್ತಾರೆ. ಹಾಗೆ ಇವತ್ತು ರಾಜ್ಯದಲ್ಲಿ ನಡೀತಾರಂತ ಈ ವಿಚಾರ, ಮೈಸೂರಿನಲ್ಲಿ ನಡೀತಾರಂತ ಈ ವಿಚಾರಕ್ಕೆ ಯಾಕೆ ವಿದ್ಯಾರ್ಥಿಗಳು ಬರಲ್ಲ? ಯಾಕೆ ಅಲ್ಲಿ ಸಂಬಂಧಪಟ್ಟಂತ ಬಿಜೆಪಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಘಟನೆಗಳು ಯಾಕೆ ಇವರಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇವತ್ತು ಕೇಂದ್ರದಾದಂತ ನೀಟ್ ಎಕ್ಸಾಮ್ ನ ಈ ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತ ಅನಿಲ್ ಥಾಮಸ್ ಅವರು ಮಾತನಾಡಬೇಕು ಅಂತ ಕೇಳ್ಕೊತೇನೆ. ಹಾಗಾಗಿ ಇಲ್ಲಿನ ವಿದ್ಯಾರ್ಥಿಗಳು ಯಾಕೆ ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ. ಹಾಗೆ ಮಾಡಿದ್ರು ಕೂಡ ಈ ವಿಚಾರವಾಗಿ ಮಾಡಬೇಕಾಗಿತ್ತು ಅನ್ನೋದು ಕೂಡ ಜನಸಾಮಾನ್ಯರ ಒಂದು ವಿಶೇಷವಾದಂತ ಆಲೋಚನೆ ಪಡೋದಂತ ಖಂಡಿತ. ಬೋಲೋ ಭಾರತ್ ಮಾತಾ ಕಿ, ಮಾತರಂ ಮಾತರಂ, ಮಾತರಂ ಮಾತರಂ. ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಹಾಗೂ ಗ್ರಾಮಾಂತರ ವತಿಯಿಂದ ಅಹೋರಾತ್ರಿ ನಮ್ಮ ಸಚಿವರಾದಂಥ ನಾಗೇಂದ್ರ ಅವರನ್ನ ವಜಾ ಮಾಡಲಿಕ್ಕೋಸ್ಕರ ಹಮ್ಮಿಕೊಂಡಿರುವಂತಹ ಈ ಬೃಹತ್ ಪ್ರತಿಭಟನೆಯ ಅಧ್ಯಕ್ಷರಾದಂಥ ನಮ್ಮ ನಗರಾಧ್ಯಕ್ಷರಾದ BL ನಾಗೇಂದ್ರ ಅವರೇ, ನಾಗೇಂದ್ರ ಅವರೇ, ರಾಜ್ಯದ ಜನತೆ ಮೈಸೂರು ಗ್ರಾಮಾಂತರ ಕೆಲವರು ಅಧ್ಯಕ್ಷರಾದಂಥ ಸುಬ್ಬಣ್ಣನವರೇ, ಸಾರ್ವಜನಿಕವಾಗಿ ಒಂದಷ್ಟು ಜನಪ್ರಿಯ ಸಂಸದರು ಹಾಗೂ ಮೈಸೂರಿನ ಮಹಾರಾಜರಾದಂಥ ಶ್ರೀ ಅದರಲ್ಲಿ ಏನು ಅಂತಂದ್ರೆ ಚಾಮರಾಜ ಒಡೆಯರ್ ಅವರೇ, ಇಲ್ಲಿ ನೆರೆದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಹಾಗೂ ಗ್ರಾಮಾಂತರದ ಎಲ್ಲ ಹಿರಿಯ ನಾಯಕರೇ ಹಾಗೂ ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಕಾಂಗ್ರೆಸ್ ಸರ್ಕಾರ
ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು 3.5 ವರ್ಷ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವರು 5 ಬಿಟ್ಟಿ ಬಾಯಿಗಳನ್ನ ಘೋಷಣೆ ಮಾಡಿ ಕರ್ನಾಟಕ ಜನತೆಯನ್ನ ಮರಳು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇವತ್ತು ಆ 5 ಬಿಟ್ಟಿ ಬಾಗಿಗಳನ್ನ ಜನರಿಗೆ ಕೊಡಕ್ಕಾಗದೆ ನರಳುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರಿಗೆ 2.5 ವರ್ಷ ಇನ್ನು 2.5 ವರ್ಷ ಲೂಟಿ ಮಾಡಲಿ ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಕರ್ನಾಟಕದ ಬೇಕಾಗಿರುವಂತದ್ದು ಇನ್ನು 1.5 ವರ್ಷ ಯಾವ್ಯಾವ ಸಚಿವ ಸಂಪುಟದಲ್ಲಿ ಲೂಟಿಕೋರರು ಇರ್ತಾರೋ ಅವರಿಗೆ ಮಣೆ ಹಾಕಿರುವಂತದ್ದು. ಮತ್ತೆ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಅರ್ಥವಾಗಿದೆ. ಅದಕ್ಕೆ ಸಾಧ್ಯವಾದಷ್ಟು ಲೂಟಿಯನ್ನ ಮಾಡಿ ಅದು ಕಪ್ಪು ಕಾಣಿಕೆಯನ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ತಲುಪಿಸಿದ್ರೆ ಅವರಿಗೆ ಡಿಕೆ ಹಾಗೂ ಪಿಕೆಯ ಈ ಒಂದು ಸರ್ಕಾರ ನಿಮ್ಗೆ ಗೊತ್ತಿದೆ, ಕೊತ್ವಾಲ್ ರಾಮಚಂದ್ರ ಶಿಷ್ಯರು ಯಾವ ರೀತಿಯಲ್ಲಿ ಅವರು ರಾಜಕಾರಣವನ್ನ ಮಾಡ್ತಾ ಬಂದಿರುವಂತದ್ದು ಕೂಡ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಡಿಕೆ ಅವರು ಪಿಕೆ ಇವರ ಸರ್ಕಾರದಲ್ಲಿ ಲೂಟಿಕೋರರು ಈ ಕಪ್ಪು ಕಾಣಿಕೆಯನ್ನ ಪಡೆಯುವಂತ ಡಿಕೆ ಹಾಗೂ ಪಿಕೆ ಹಾಗೂ ಅಲ್ಲಿ ಕೇಂದ್ರದಲ್ಲಿರುವಂತ ಗಾಂಧಿ ಆ ಒಂದು ಪರಿವಾರಕ್ಕೆ ದುಡ್ಡನ್ನ ಕೊಟ್ಟು ನಿಮ್ಮ ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡು ಕರ್ನಾಟಕ ರಾಜ್ಯದ ಕನ್ನಡಿಗರನ್ನ ಲೂಟಿ ಮಾಡಿ ನಮ್ಮನ್ನ ಮುಂದೆ ಬಡತನಕ್ಕೆ ತಳ್ಳುವಂಥದ್ದು. ಕರ್ನಾಟಕ ನಮ್ಮ ಎಲ್ಲ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಂತ ರಾಜ್ಯವನ್ನ ಹಿಂದಕ್ಕೆ ಎಳೆದು ಈಗಾಗಲೇ ತಂದಿದ್ದೀರಿ. ನಮ್ಗೆಲ್ಲರೂ ಕೂಡ ಬಹಳ ಅಪಮಾನಕರವಾದಂತ ಈ ಒಂದು ಸಂಗತಿಯ ಆ ಖಂಡನೆಗೋಸ್ಕರ ಖಂಡಿಸ್ತಾ ನಾವು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಅವರು ನಾಗೇಂದ್ರ ಅವರು ಸಚಿವರಾಗಿದ್ದಾರೆ, ಅವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಜೈಲು ವಾಸವನ್ನ ಆಗಿ ನಮ್ಮ ಸದನದಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹೌದು ತಪ್ಪಾಗಿದೆ, ಸುಮಾರು 186 ಕೋಟಿ ಅಲ್ಲ 80 ಕೋಟಿಯಷ್ಟು ಹಗರಣ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ರು. ಕರ್ನಾಟಕ ರಾಜ್ಯದ ಎಸ್ಟಿ ಜನಾಂಗ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಕರ್ನಾಟಕ ರಾಜ್ಯದ ಕನ್ನಡಿಗರು ಈ ಒಂದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆ ಒಂದು ವಿಚಾರಗಳಿಗೆ ಈ ಮುಂದೆ ದೊಡ್ಡ ಪಾಠವನ್ನು ಕಲಿಸಬೇಕು. ಭಾರತೀಯ ಜನತಾ ಪಾರ್ಟಿ ನಾಗೇಂದ್ರ ಶೆಟ್ಟಿಯವರ ರಾಜೀನಾಮೆ ಪಡೆಯುವುದು ಕೂಡ ಆವಾಗಲೇ ನಾವು ಧರಣಿಯಲ್ಲಿ ಪಾಲ್ಗೊಳ್ತೀವಿ. ನಾವು ಈ ಧರಣಿಯನ್ನ ಸಕ್ಸಸ್ ಮಾಡ್ತೀವಿ. ನಮ್ಮೆಲ್ಲರೂ ಕೂಡ ಮೊದಲಾಗಿ ಈ ಒಂದು ಹೋರಾಟಕ್ಕೆ ಜಯವಾಗಲಿ ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಗ್ರಾಮಾಂತರದ ಎಲ್ಲ ಕಾರ್ಯಕರ್ತರ ನಾಯಕರಲ್ಲಿ ಅನಿಸಿ ನಾನು ಮಾತನಾಡುತ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಸರ್ ಲೈವ್ ಅಲ್ಲಿ ಇದೀನಿ ಸರ್, ಲೈವ್ ಹೋಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ರಮೇಶ್ ಅವರು ಅಧ್ಯಕ್ಷರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮೈಸೂರು ನಗರ ಹಾಗೇನೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಒಂದು ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ ನೋಡಿ, ಇವತ್ತು ಮೈಸೂರು ಡಿಸಿ ಆಫೀಸಿನ ಅಂಗಳದಲ್ಲಿ ಇದ್ದೀರಿ. ಈ ಮೈಸೂರು ಡಿಸಿ ಆಫೀಸಿನ ಅಂಗಳದಲ್ಲಿ ಇವತ್ತು ಡಿಸಿ ಕಚೇರಿ ಮುಂದೆ ಇದ್ದೀರಿ. ಕಳೆದ ತಿಂಗಳಲ್ಲಿ ಒಂದು ಡಿಸಿ ಕಚೇರಿಯ ಮೇಲೂ ಆಪಾದನೆ ಬಂತು. ಇವತ್ತು ಪಕ್ಷದ ವಿಚಾರವಾಗಿ ಲೆಕ್ಕ ಕೊಡೋದಾದ್ರೆ ಒಂದು ಪತ್ರಿಕಾ ರಂಗದಲ್ಲಿ ಅಂತ ಒಬ್ಬ ಪ್ರಸಿದ್ಧ ಪತ್ರಿಕೆ ಡಿಸಿ ಅವರ ಒಂದು ಸುದ್ದಿನೂ ಕೂಡ ಬಹಿರಂಗ ಮಾಡಿತು. ಅದರಲ್ಲಿ ನೋಡ್ತಾ ಇದೀವಿ ಡಿಸಿಯವ್ರಿಗೂ ಬಿಡಲ್ಲ ಹಗರಣ ಅನ್ನೋದಕ್ಕೆ ಮುಖ್ಯ ನೇರವಾದಂತಹ ವಿಚಾರಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಪ್ರಚಾರ ಆಯಿತು. ಕೆಲವೊಂದು ಪತ್ರಿಕೆಯಲ್ಲೂ ಕೂಡ ಅದನ್ನ ಪ್ರಚಾರ ಮಾಡಿದ್ರು. ಇವತ್ತಿನ ಆಡಳಿತ ಪಕ್ಷಗಳು ಇವತ್ತು ಡಿಸಿಯವರು ಇನ್ವಾಲ್ವ್ಮೆಂಟ್ ಇದೆ ಒಂದು ಜಮೀನಿನ ವಿಚಾರವಾಗಿ ಅನ್ನೋದು ಕೂಡ ನಾನು ಆ PS ಕೂಡ ಫೋನ್ ಮಾಡಿದ್ದೆ. ಏನಿದು ಡಿಸಿಯವರು ಕೂಡ ಈ ಒಂದು ಜಮೀನಿನ ಉರುಳು ತಗೊಳಕೊಂಡಿದೆಯಲ್ಲ ಮೈಸೂರು ಡಿಸಿಯವರಿಗೆ ಅಂತ ಒಂದು ಅರ್ಥ ಮಾಡ್ಕೊಬೇಕು. ನಾವು ಯಾವ ಸಂವಿಧಾನದ ವ್ಯವಸ್ಥೆಗಳಲ್ಲಿದ್ದೀವಿ, ಯಾವ ಕಾನೂನು ವ್ಯವಸ್ಥೆಗಳಲ್ಲಿದ್ದೀವಿ ಅನ್ನೋದು ಕೂಡ ಬಹಳ ಬೇಜಾರಾಗೋ ಸಂಗತಿ. ಇವತ್ತು ಡಿಸಿಯವರ ಕೊರಳಿಗೆ ಕೂಡ ಒಂದು ಡಿನೋಟಿಫಿಕೇಶನ್ ಸಿಕ್ಕೊಳ್ಳುತ್ತೆ ಅಂತಂದ್ರೆ ಯಾವ ವಿಚಾರಗಳು ಇವತ್ತು ಆಗುತ್ತೆ
ಅನ್ನೋದು ಕೂಡ ಇವತ್ತು ಜನಸಾಮಾನ್ಯರಲ್ಲಿ ಯಾವ ಪಕ್ಷನ ಮತ್ತೆ ಯಾವ ರಾಜಕಾರಣಿಗಳನ್ನ ಓಲೈಕೆ ಮಾಡುವಂಥದ್ದು ಬಹಳ ವಿಚಾರ ಬೇಜಾರಾಗುವಂತ ವಿಚಾರ. ಯಾಕೆಂದ್ರೆ ಈ ತರಗಳಾದಾಗ ಜನಗಳಿಗೆ ನಂಬಿಕೆ ಉಳ್ಳ ಕೂಡ ಕಳ್ಕೊಂಡ್ಬಿಡ್ತಾರೆ ಅನ್ನೋದು ಬಹಳ ಬೇಜಾರಾಗುತ್ತೆ. ಎಲ್ಲ ಬಿಜೆಪಿ ನಾಯಕರು ಕೂಡ ಇವತ್ತು ಅಗೋರಾತ್ರಿ ಧರಣಿ ಕೂಡ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಅವ್ರ ಕಾರ್ಯಕರ್ತರು ಕೂಡ ಪಾಲ್ಗೊಳ್ತಾರೆ ಅನ್ನೋದನ್ನ ಜಮೀನಿನ ವಿಚಾರವಾಗಿ ಕೋರ್ಟ್ ಆದೇಶ ಕೊಡುತ್ತೆ, ಅವ್ರನ್ನ ಅರೆಸ್ಟ್ ಮಾಡಿ ಅನ್ನೋದಾದ್ರೆ ನಾಗೇಂದ್ರ ಅವರ ಯಾವ ತರ ಕಾನೂನು ಜನಸಾಮಾನ್ಯರಲ್ಲಿ ಯಾಕೆ ಕಾನೂನು ಬಗ್ಗೆ ಹೊಸದೇನಲ್ಲ. ಅಹೋರಾತ್ರಿ ಹೋರಾಟ ಅಧಿಕಾರಿಗಳೇ ಮತ್ತು ವಿಧಾನಸೌಧದ ಮುಂದೆ ಕೂಡ ಪ್ರತಿಭಟನೆ ಮಾಡೋದಕ್ಕೆ ನಾವು ಆದಷ್ಟು ಅಧಿಕಾರಿಗಳ ವರ್ಗ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನಾನು ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಫಾರ್ವರ್ಡ್ ಮಾಡಿರೋ ಮೆಸೇಜ್ ನನ್ನ ಮೇಲೆ ಎಫ್ಐಆರ್ ಆಗ್ತೀರಾ ನಿಮಗೆ ಅಂದ್ರೆ ನಿಮ್ ಯೋಗ್ಯತೆಗೆ ನಿಮ್ಗೆ ತಾಕತ್ತಿದ್ರೆ ಕೆಲವೊಂದು ಇಲಾಖೆಗಳಿಗೆ ಕೇವಲ ಒಂದು ಫಾರ್ವರ್ಡ್ ಮೆಸೇಜ್ಗೆ ಎಫ್ಐಆರ್ ಹಾಕಿ ನನ್ನ ಎಂಕ್ವೈರಿ ಕರೀತೀರಾ ಅಂತಂದ್ರೆ ನಿಮ್ಗೆ ತಾಕತ್ತಿದೆಯಾ ಬೇರೆ ಬೇರೆ ವಿಚಾರಗಳನ್ನ ಮಾಡುವಂತ ಎಫ್ಐಆರ್ಗಳನ್ನ ಮಾಡುವಂತ ತನಿಖೆ ಮಾಡುವ ತಾಕತ್ತಿದೆಯಾ ನಿಮ್ಮ ಇಲಾಖೆಗಳಿಗೆ? ನಾಚಿಕೆ ಆಗ್ಬೇಕು ನಿಮ್ಮ ಇಲಾಖೆಗಳಿಗೆ. ಹಾಗಾಗಿ ಈ ಒಂದು ಕೇವಲ ಒಂದು ಸಣ್ಣ ಎಫ್ಐಆರ್ಗಳನ್ನ ಇವತ್ತು ಹತ್ತಿಕ ಕೆಲಸಗಳು ಮಾಡುವಂತ ಕೆಲವೊಂದು ಅಧಿಕಾರಿ ವರ್ಗ ಮತ್ತೆ ಅದನ್ನು ಡೈವರ್ಟ್ ಮಾಡುವಂತ ಕೆಲವೊಂದು ವಿಚಾರಗಳು, ಆಡಳಿತ ಪಕ್ಷದ ಕೆಲವೊಂದು ವಿಚಾರಗಳು ಯಾವ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಆಗುತ್ತೆ ಅನ್ನೋದು ಕೂಡ ಬಹಳ ಶೋಚನೀಯ ಆಗ್ತಾ ಇದೆ. ಸರ್ ನಾನೇ ಬಂದೂರು ನಾಗರಾಜು.